ನಂಬರ್ 1 ಪಟ್ಟ ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ಗುಜರಾತ್ ನ ನರೇಂದ್ರ ಮೋದಿ ಸ್ಟೇಡಿಯಂ ನಡೆದಂತ IPL ನ 42ನೇ ಪಂದ್ಯದಲ್ಲಿ ಗುಜರಾತ್ ತಂಡ RCB ತಂಡವನ್ನ ಬರೋಬ್ಬರಿ 4 ವಿಕೆಟ್ಗಳಿಂದ ಸೋಲಿಸಿ ಇದೀಗ ಅಂಕ ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಏರಿದೆ. ಇನ್ನು ಮ್ಯಾಚ್ ಬಗ್ಗೆ ಮಾತನಾಡ್ತಾ ಹೋದ್ರೆ, ಮೊದಲು ಟಾಸ್ ಗೆದ್ದಂತ ಗುಜರಾತ್ ಟೈಟನ್ಸ್ ತಂಡ RCBಗೆ ಮೊದಲು ಬ್ಯಾಟಿಂಗ್ ಮಾಡುವಂತ ಅವಕಾಶವನ್ನು ಕೊಡ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂತ RCB ತಂಡ 19.2 ಓವರ್ಗಳಲ್ಲಿ 155 ರನ್ ಅನ್ನು ಮಾಡಿ 10 ವಿಕೆಟ್ ಅನ್ನು ತನ್ನೆಲ್ಲ ವಿಕೆಟ್ ಅನ್ನು ಕಳ್ಕೊಳ್ಳುತ್ತೆ. ಜೊತೆಗೆ 156 ರನ್ಗಳ ಒಂದು ಸುಲಭ ಟಾರ್ಗೆಟ್ ಅನ್ನು ನೀಡುತ್ತೆ ಗುಜರಾತ್ ಟೈಟನ್ಸ್ ತಂಡಕ್ಕೆ. ಇನ್ನು ಈ ಸುಲಭ ಗುರಿಯನ್ನ ಬೆನ್ನತ್ತಿದಂತ ಗುಜರಾತ್ ಟೈಟನ್ಸ್ ತಂಡ ಕೇವಲ 15.5 ಓವರ್ ನಲ್ಲಿ 6 ವಿಕೆಟ್ ಅನ್ನು ಕಳ್ಕೊಂಡು ಈ ಸುಲಭದ ಗುರಿಯನ್ನ ಬೆನ್ನತ್ತಿ ಜಯವನ್ನ ಸಾಧಿಸುತ್ತೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ RCB ತಂಡದ ಬ್ಯಾಟ್ಸ್ಮನ್ ಆದಂತ ಜಾಕೋಬ್ ಬೆಥೆಲ್ ಅವರು 5 ರನ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಒಂದೇ ಓವರ್ 4 ಬೌಂಡ್ರಿ ಹೊಡೆದ್ರು ಕೂಡ ಅದನ್ನ ಕ್ಯಾಪಿಟಲೈಸ್ ಮಾಡುವಂತ ಹಂತಕ್ಕೆ ಹೋಗಲ್ಲ. ವಿರಾಟ್ ಕೊಹ್ಲಿ ಅವರು 28 ರನ್ ಮಾಡಿ ಔಟ್ ಆಗ್ತಾರೆ. ದೇವದತ್ ಪಡಿಕ್ಕಲ್ ಅವರು 40 ರನ್ ಮಾಡಿ ಔಟ್ ಆಗ್ತಾರೆ. ಜೊತೆಗೆ ಕ್ಯಾಪ್ಟನ್ ಆದಂತ ರಜತ್ ಪಟಿದಾರ್ ಅವರು 19 ರನ್ ಮಾಡಿ ಮತ್ತೊಮ್ಮೆ ವಿಫಲತೆಯನ್ನ ಕಾಣ್ತಾರೆ. ರೋಮೇಶ್ ಅಪಾರ್ಡ್ ಅವರು 17 ರನ್ ಮಾಡ್ತಾರೆ. ಜೊತೆಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತ ವೆಂಕಟೇಶ್ ಅಯ್ಯರ್ ಕೂಡ ಇಂಪ್ಯಾಕ್ಟ್ ಮಾಡದೆ ಕೇವಲ 12 ರನ್ ಮಾಡಿ ಔಟ್ ಆಗ್ತಾರೆ. ಕೊನೆಯಲ್ಲಿ ಬಂದಂತ ಭುವನೇಶ್ವರ್ ಕುಮಾರ್ ಅವರು 15 ರನ್ ಮಾಡಿ ತಂಡದ ಮೊತ್ತವನ್ನು 155 ಮಾಡುವಲ್ಲಿ ತಮ್ಮ ಒಂದು ಪ್ರಯತ್ನವನ್ನು ಕೂಡ ಹಾಕ್ತಾರೆ. ಇನ್ನು ಗುಜರಾತ್ ತಂಡದ ಕರಾರುವಕ್ಕದ ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಇದ್ರೆ, ಹಾಕಿದಂತ 5 ಬೌಲರ್ಗೂ ಕೂಡ ವಿಕೆಟ್ ಬೀಳ್ತಾ ಇದ್ರು. ಮುಖ್ಯವಾಗಿ ಮೊಹಮ್ಮದ್ ಸಿರಾಜ್ ಅವರು 1 ವಿಕೆಟ್ ಅನ್ನು ಪಡ್ಕೊಳ್ತಾರೆ. ರಬಡ ಮೊದಲ ಓವರ್ ದುಬಾರಿ ಆದ್ರೂ ಕೂಡ ಕಮ್ ಬ್ಯಾಕ್ ಮಾಡಿ ಅವರು ಕೂಡ 1 ವಿಕೆಟ್ ಪಡ್ಕೊಳ್ತಾರೆ. ಮುಖ್ಯವಾಗಿ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಅನ್ನ ಕೂಡ ಪಡ್ಕೊಳ್ತಾರೆ. ಇನ್ನು ಜೇಸನ್ ಹೋಲ್ಡರ್ ಅವರು ಕ್ಯಾಚ್ ಹಿಡಿತಾರೆ, ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾರೆ ಮತ್ತು ಬೌಲಿಂಗ್ ನಲ್ಲಿ 2 ಉತ್ತಮವಾದಂತಹ ವಿಕೆಟ್ ಅನ್ನು ಕೂಡ ಪಡ್ಕೊಳ್ತಾರೆ. ಜೊತೆಗೆ ಅರ್ಷದ್ ಖಾನ್ ಎನ್ನುವಂತ ಯುವ ವೇಗಿ ತಾನು ಹಾಕಿದಂತ 3.2 ಓವರ್ಗಳಲ್ಲಿ ಕೇವಲ 22 ರನ್ ಮಾಡಿ ನೀಡಿ 3 ವಿಕೆಟ್ ಅನ್ನು ಕೂಡ ಪಡ್ಕೊಳ್ತಾರೆ. ಇನ್ನು ಎವರ್ಗ್ರೀನ್ ಬೌಲರ್ ಆದಂತಹ ಸ್ಪಿನ್ ಮಾಂತ್ರಿಕ ರಶೀದ್ ಖಾನ್ ಅವರು 4 ಓವರ್ ಅನ್ನ ಬೌಲಿಂಗ್ ಮಾಡಿ 19 ರನ್ ನೀಡಿ ಬರೋಬ್ಬರಿ 2 ವಿಕೆಟ್ ಅನ್ನ ಪಡ್ಕೊಳ್ತಾರೆ. ಹೀಗಾಗಿ RCB ಮೊದಲು ಬ್ಯಾಟಿಂಗ್ ಮಾಡಿ 155 ರನ್ ಅನ್ನು ಮಾಡಿ 156 ರನ್ಗಳ ಸುಲಭ ಒಂದು ಗುರಿಯನ್ನ ಕೊಡುತ್ತೆ ಗುಜರಾತ್ ಟೈಟನ್ಸ್ ತಂಡಕ್ಕೆ. ಇನ್ನು ಈ ಸುಲಭ ಗುರಿಯನ್ನ ಬೆನ್ನತ್ತಿದಂತ ಗುಜರಾತ್ ತಂಡ ಕೂಡ ಅಷ್ಟೇನು ಪಾಸಿಟಿವ್ ಆಗಿ ಆಡುವಂತ ಹಂತಕ್ಕೆ ಹೋಗಲ್ಲ. ಓಪನರ್ ಆದಂತ ಸಾಯಿ ಸುದರ್ಶನ್ ಅವರು 6 ರನ್ ಅನ್ನು ಮಾಡಿ ಔಟ್ ಆಗ್ತಾರೆ. ಗಿಲ್ ಅವರು 43 ರನ್ ಅನ್ನು ಮಾಡಿ ಆಡ್ತಾ ಇರುವಾಗ ಕೊಹ್ಲಿ ಹಿಡಿದಂತ ಅದ್ಭುತ ಕ್ಯಾಚ್ ಗೆ ಔಟ್ ಆಗ್ತಾರೆ. ಜೋಸ್ ಬಟ್ಲರ್ ಅವರು 39 ರನ್ ಮಾಡಿ ಔಟ್ ಆಗ್ತಾರೆ. ವಾಷಿಂಗ್ಟನ್ ಸುಂದರ್ 12 ರನ್ ಮಾಡಿದ್ರೆ ಶಾರುಖ್ ಖಾನ್ 8 ರನ್ ಅನ್ನು ಮಾಡಿ ಔಟ್ ಆಗ್ತಾರೆ. ಅದಾದ ನಂತರ ರಾಹುಲ್ ತೆವಾಟಿಯಾ ಔಟ್ ಆಗದೆ 27 ರನ್ ಮಾಡ್ತಾರೆ. ಜೊತೆಗೆ ಅವರ ಜೊತೆ ಬಂದಂತ ರಶೀದ್ ಖಾನ್ ಕೂಡ 7 ರನ್ ಮಾಡಿ ಔಟ್ ಆಗದೆ ಗುಜರಾತ್ ಟೈಟನ್ಸ್ ತಂಡವನ್ನ ಇನ್ನು 25 ಎಸೆತ ಬಾಕಿ ಇರುವಂತೆ ಅಂದ್ರೆ 15.5 ಓವರ್ ನಲ್ಲಿ 158 ರನ್ ಮಾಡಿ 6 ವಿಕೆಟ್ ಅನ್ನು ಕಳ್ಕೊಂಡು 4 ವಿಕೆಟ್ ಗಳ ಸುಲಭ ಒಂದು ಜಯವನ್ನ ಸಾಧಿಸುತ್ತೆ. ಇನ್ನು RCBಯ ಬೌಲಿಂಗ್ ದಾಳಿ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಹೋದ್ರೆ, ಭುವನೇಶ್ವರ್ ಕುಮಾರ್ ಅವರು ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬಹುದು. ತಾನು ಹಾಕಿರುವಂತ 4 ಓವರ್ ನಲ್ಲಿ 28 ರನ್ ನೀಡಿ 3 ವಿಕೆಟ್ ಅನ್ನ ಕಬಳಿಸ್ತಾರೆ. ಜೊತೆಗೆ ಲಾಸ್ಟ್ ಮ್ಯಾಚ್ ಅಂದ್ರೆ ಕೊನೆಯ ಮ್ಯಾಚ್ ನ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಂತ ಜೋಸ್ ಹೆಜಲ್ವುಡ್ ಅವರು ತುಂಬಾ ದುಬಾರಿ ಆದ್ರು ಅಂತ ಹೇಳ್ಬಹುದು. ಎಷ್ಟು ದುಬಾರಿ ಆದ್ರು ಅಂದ್ರೆ ತಾನು ಹಾಕಿರುವಂತ 4 ಓವರ್ ನಲ್ಲಿ 56 ರನ್ ನೀಡಿ ಯಾವುದೇ ವಿಕೆಟ್ ಅನ್ನ ಪಡ್ಕೊಳ್ಳಲ್ಲ. ಇನ್ನು ರೋಮೇಶ್ ಅಪಾರ್ಡ್ ಅವರು ಕೂಡ 4 ಓವರ್ ನ ಬೌಲಿಂಗ್ ಹಾಕ್ತಾರೆ, 30 ರನ್ ನೀಡ್ತಾರೆ ಮತ್ತು 2 ಇಂಪಾರ್ಟೆಂಟ್ ವಿಕೆಟ್ ಅನ್ನ ಕೂಡ ಪಡ್ಕೊಳ್ತಾರೆ. ಆದ್ರೆ ಗುಜರಾತ್ ಟೈಟನ್ಸ್ ತಂಡಕ್ಕೆ ಸುಲಭವಾದಂತ ಗುರಿ ಇದ್ದ ಕಾರಣಕ್ಕಾಗಿ RCB ಬೌಲರ್ಗಳು ಮಾಡಿದಂತ ಯಾವುದೇ ಒಂದು ಪ್ರಯತ್ನ ಸಫಲ ಆಗಲ್ಲ. ಹೀಗಾಗಿ 155 ರನ್ ಅನ್ನು ಮಾಡಿ ಟಾರ್ಗೆಟ್ ಕೊಟ್ಟಂತ RCBಗೆ ಇದೀಗ ಹೀನಾಯವಾದಂತ ಸೋಲು ಆಗಿದೆ. ಇನ್ನು ಗುಜರಾತ್ ತಂಡ ತಾನು ಆಡಿರುವಂತ 9 ಪಂದ್ಯದಲ್ಲಿ 5 ಪಂದ್ಯವನ್ನು ಗೆದ್ದು 10 ಅಂಕಗಳನ್ನು ಇದೀಗ ಅಂಕ ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಏರಿದೆ. ಇನ್ನು RCB ತಂಡದ ಸ್ಥಿತಿ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಹೋದ್ರೆ, RCB ತಂಡ 9 ಪಂದ್ಯದಲ್ಲಿ 6 ಪಂದ್ಯವನ್ನು ಗೆದ್ದು 3 ಪಂದ್ಯವನ್ನು ಸೋತು 12 ಅಂಕಗಳೊಂದಿಗೆ ಇದೀಗ 2ನೇ ಸ್ಥಾನಕ್ಕೆ ಏರಿದೆ ಅಥವಾ 2ನೇ ಸ್ಥಾನದಲ್ಲಿದೆ. ಇನ್ನು ಈ ಪಂದ್ಯ ಗೆದ್ದಿದ್ರೆ 14 ಅಂಕಗಳೊಂದಿಗೆ RCB ಅಂಕ ಪಟ್ಟಿಯಲ್ಲಿ ನಂಬರ್ 1 ಆಗುವಂತ ಸಾಧ್ಯತೆ ಇತ್ತು ಮತ್ತು ಪ್ಲೇ ಆಫ್ ಗೆ ಅಧಿಕೃತವಾಗಿ ಎಂಟ್ರಿ ಕೊಡುವಂತ ಸಾಧ್ಯತೆ ಕೂಡ ಇತ್ತು. ಹೀಗಾಗಿ RCB ಎಲ್ಲೋ ಒಂದ್ ಕಡೆ ಇವತ್ತಿನ ತನ್ನ
ಅತಿಯಾದ ಆತ್ಮವಿಶ್ವಾಸದಿಂದ ಬ್ಯಾಟಿಂಗ್ ಮಾಡಿ ಯಾವುದೋ ಒಂದು ಹೊಡಿಬಡಿ ಆಟಕ್ಕೆ ಹೋಗಿ ಒಂದು ಒಳ್ಳೆಯ ಪಿಚ್ ನಲ್ಲಿ 155 ರನ್ ಮಾಡಿ ಹೀನಾಯವಾದ ಸೋಲನ್ನು ಅಪ್ಪಿದೆ. ಇನ್ನು 6 ದಿನಗಳ ನಂತರ ಮತ್ತೆ ಆರ್ಸಿಬಿ ಆರ್ಭಟ ಹೇಗಿರುತ್ತೆ ಇವೆಲ್ಲವೂ ಕೂಡ ಕಾದು ನೋಡ್ಬೇಕಾಗಿದೆ.